ಹಾಯ್ ಫ್ರೆಂಡ್ಸ್, ಸಿಇಟಿ ಪರೀಕ್ಷೆ ಬರೆಯೋಕೆ ಹೋದ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಈ ಜನಿವಾರ ಧರಿಸೋದು ಯಾಕೆ? ಇದರ ಹಿಂದಿರೋ ಧಾರ್ಮಿಕ ಕಾರಣಗಳಾದ್ರೂ ಏನು? ಜನಿವಾರದ ದಾರಗಳ ಹಿಂದಿರೋ ಅರ್ಥವೇನು? ಯಾವ ಜಾತಿಯವರು ಬೇಕಿದ್ರೂ ಜನಿವಾರ ಧರಿಸಬಹುದಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಧರ್ಮಗಳಲ್ಲಿ ಅದರದ್ದೇ ಆದ ಆಚಾರ ವಿಚಾರಗಳು, ಸಂಸ್ಕಾರಗಳು ಇರುತ್ತವೆ. ಅದೇ ರೀತಿ ಹಿಂದೂ ಧರ್ಮದಲ್ಲಿ 16 ಸಂಸ್ಕಾರಗಳಿವೆ. ಅವುಗಳಲ್ಲಿ ಉಪನಯನ ಸಂಸ್ಕಾರ ಕೂಡ ಒಂದು. ಜನಿವಾರ ಧರಿಸೋ ಸಂಪ್ರದಾಯ ವೈದಿಕ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಉಪನಯನ ಅಂದ್ರೆ ಹತ್ತಿರ ಆಗೋದು ಅಂತ ಅರ್ಥ. ಬ್ರಹ್ಮ, ಈಶ್ವರ ಮತ್ತು ಜ್ಞಾನದ ಹತ್ತಿರ ಕರ್ಕೊಂಡು ಹೋಗೋದು ಅಂತ. ಇನ್ನೊಂದು ಅರ್ಥದಲ್ಲಿ ವಿದ್ಯಾರ್ಥಿ ಜೀವನದ ಆರಂಭ. ಇದರ ಬಗ್ಗೆ ಋಗ್ವೇದದಲ್ಲಿ ಡಿಟೇಲ್ ಆಗಿ ಮಾಹಿತಿ ನೀಡಲಾಗಿದೆ. ಸನಾತನ ಸಂಸ್ಕೃತಿಯ ಪ್ರಕಾರ ಪ್ರತಿಯೊಬ್ಬ ಹಿಂದೂ ಜನಿವಾರ ಧರಿಸಿ ಅದರ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಜನಿವಾರ ಧರಿಸಿದ ಬಳಿಕವಷ್ಟೇ ಬಾಲಕನಿಗೆ ಯಜ್ಞ ಮತ್ತು ಅಧ್ಯಯನ ನಡೆಸೋ ಅಧಿಕಾರ ಸಿಕ್ತಿತ್ತು. ಜನಿವಾರಕ್ಕೆ ಸಂಸ್ಕೃತದಲ್ಲಿ ಯಜ್ಞೋಪವೀತ ಅಂತ ಕರೆಯಲಾಗುತ್ತೆ. ಇದು 3 ದಾರಗಳಿಂದ ಮಾಡಲ್ಪಟ್ಟಿರುತ್ತೆ. ಎಡಭುಜದ ಮೇಲ್ಭಾಗದಲ್ಲಿ ಮತ್ತು ಬಲಭುಜದ ಅಡಿಭಾಗದಲ್ಲಿ ಬರುವಂತೆ ಇದನ್ನ ಧರಿಸಲಾಗುತ್ತೆ. ಜನಿವಾರದಲ್ಲಿರೋ 3 ದಾರಗಳ ಅರ್ಥ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅಂತ. ಇನ್ನೊಂದು ಅರ್ಥದಲ್ಲಿ ದೇವಋಣ ಅಂದ್ರೆ ದೇವರ ಆಶೀರ್ವಾದ, ಪಿತೃಋಣ ಅಂದ್ರೆ ತಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಪೂರ್ವಜರ ಋಣ, ಮತ್ತು ಋಷಿ ಋಣ ಅಂದ್ರೆ ಜ್ಞಾನಧಾರೆ ಎರೆದ ಗುರುವಿನ ಋಣದ ಸಂಕೇತವೂ ಆಗಿದೆ. ಸತ್ವ, ರಜಸ್ ಮತ್ತು ತಮಸ್ ಅಂಶಗಳಿಗೂ ಇದನ್ನ ಹೋಲಿಸಲಾಗುತ್ತೆ. ಇದರ 3 ದಾರಗಳಲ್ಲಿ ಒಂದೊಂದರಲ್ಲೂ ಪ್ರತ್ಯೇಕವಾಗಿ 3 ದಾರ ಇರುತ್ತೆ. ಅಂದ್ರೆ ಒಟ್ಟು 9 ದಾರಗಳಿರುತ್ತೆ. ಅವುಗಳು ಮನುಷ್ಯರ ನವರಂಧ್ರಗಳನ್ನ ಸೂಚಿಸುತ್ತೆ. ಜನಿವಾರ ಧರಿಸೋ ಟೈಮಲ್ಲಿ 5 ಗಂಟು ಹಾಕಲಾಗುತ್ತೆ. ಇವುಗಳು ಬ್ರಹ್ಮಜ್ಞಾನ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವನ್ನು ಪ್ರತಿನಿಧಿಸುತ್ತವೆ. ಜೊತೆಗೆ ಪಂಚೇಂದ್ರಿಯಗಳನ್ನು ಕೂಡ ಈ ಗಂಟುಗಳು ಸಂಕೇತಿಸುತ್ತವೆ. ಜನಿವಾರವು 4 ಬೆರಳುಗಳಿಗೆ 96 ಸುತ್ತು ಬರುವಷ್ಟು ಉದ್ದವಾಗಿರುತ್ತೆ. ಅಲ್ಲದೆ ಜನಿವಾರ ಧರಿಸುವ ಬಾಲಕರ ತಲೆ ಬೋಳಿಸಲಾಗುತ್ತೆ. 1 ಜುಟ್ಟು ಮಾತ್ರ ಬಿಡಲಾಗುತ್ತೆ. ನಂತರ ಸ್ನಾನ ಮಾಡಿಸಿ ಗಂಧದ ಲೇಪನ ಮಾಡಲಾಗುತ್ತೆ. ಆಮೇಲೆ ಹೊಲಿಗೆ ಹಾಕದ ವಸ್ತ್ರ ಧರಿಸ್ತಾರೆ. ಅಂದ್ರೆ ಪಂಚೆ, ಶಲ್ಯ ಧರಿಸಿರ್ತಾರೆ. ಕೈಯಲ್ಲಿ 1 ದಂಡ ಇರುತ್ತೆ. ಇದಾದ್ಮೇಲಷ್ಟೇ ಜನಿವಾರ ಧರಿಸೋ ಪ್ರಕ್ರಿಯೆ ಶುರುವಾಗುತ್ತೆ. ಅದಕ್ಕಾಗಿಯೇ 1 ಯಜ್ಞ ಕೂಡ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಜನಿವಾರ ಧರಿಸೋ ಬಾಲಕನ ಎಲ್ಲಾ ಸಂಬಂಧಿಕರು ಸೇರಿರ್ತಾರೆ. ಮಂತ್ರಗಳ ಉಚ್ಚಾರಣೆ ಮಾಡುತ್ತಾ ಜನಿವಾರ ರಚಿಸಲಾಗಿರುತ್ತೆ. ಗುರು ದೀಕ್ಷೆಯ ಬಳಿಕ ಜನಿವಾರ ಧರಿಸಲಾಗುತ್ತೆ. ಈ ವೇಳೆ ಗಾಯತ್ರಿ ಮಂತ್ರವನ್ನು 3 ಸಲ ಉಚ್ಚರಿಸಲಾಗುತ್ತೆ. ಜನಿವಾರ ಧರಿಸಿದ ಬಳಿಕ ಶಾಸ್ತ್ರ, ಶಿಕ್ಷಣ ಮತ್ತು ವ್ರತಗಳನ್ನು ಪಾಲಿಸೋದಾಗಿ ಬಾಲಕನಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತೆ. ಒಂದ್ ವೇಳೆ ಜನಿವಾರ ಅಪವಿತ್ರಗೊಂಡ್ರೆ, ತುಂಡಾದ್ರೆ ಬದಲಿಸಲಾಗುತ್ತೆ. ಋಗ್ವೇದದ ಪ್ರಕಾರ 8 ವರ್ಷದವರಿದ್ದಾಗ ಜನಿವಾರ ಧರಿಸಬೇಕು. ಆದ್ರೆ ಹೆಚ್ಚಿನವರು ಧರಿಸೋದಿಲ್ಲ. ಮದುವೆ ಟೈಮಲ್ಲಿ ಧರಿಸೋರು ಕೂಡ ಇದ್ದಾರೆ. ಬೇರೆ ಜಾತಿಯವರು ಧರಿಸಬಹುದಾ? ಜನಿವಾರವನ್ನು ಕೇವಲ ಬ್ರಾಹ್ಮಣರು ಮಾತ್ರ ಧರಿಸಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲ, ಜನಿವಾರವನ್ನು ಯಾವುದೇ ಜಾತಿಯವರು ಬೇಕಿದ್ರೂ ಧರಿಸಲು ಅವಕಾಶವಿದೆ. ಈ ಹಿಂದೆ ಧರಿಸ್ತಿದ್ರು ಕೂಡ. ಯಾಕಂದ್ರೆ ಸನಾತನ ಧರ್ಮದ ಪ್ರಕಾರ ಬ್ರಾಹ್ಮಣ ಅನ್ನೋದು ಹುಟ್ಟಿನಿಂದ ಅಲ್ಲ, ಕರ್ಮದಿಂದ ಗುರುತಿಸಲಾಗ್ತಿತ್ತು. ಈ ಬಗ್ಗೆ ಮಾತನಾಡಿರುವ ಶ್ರೀಕೃಷ್ಣ, ಗುಣ ಮತ್ತು ಕರ್ಮದ ಆಧಾರದಲ್ಲಿ 4 ವರ್ಣಗಳನ್ನ ಮಾಡಿದ್ದೀನಿ. ಮನುಷ್ಯರು ಶೂದ್ರರಾಗಿ ಹುಟ್ಟುತ್ತಾರೆ. ಆದ್ರೆ ಶುದ್ಧೀಕರಣ, ಕರ್ಮ ಮತ್ತು ಶಿಕ್ಷಣದ ಮೂಲಕ ಪ್ರಬುದ್ಧ ವ್ಯಕ್ತಿ ಆಗಬಹುದು ಅಂತ ಹೇಳಿದ್ದಾರೆ. ಸುಶ್ರುತ ಸೂತ್ರ ಸ್ಥಾನದಲ್ಲಿ ಬ್ರಾಹ್ಮಣ, ವೈಶ್ಯ ಮತ್ತು ಕ್ಷತ್ರಿಯರ ಜೊತೆಗೆ ಶೂದ್ರರು ಕೂಡ ಗುರುಕುಲದಲ್ಲಿ ಶಿಕ್ಷಣ ಪಡೆಯಲು ಉಪನಯನ ಸಂಸ್ಕಾರ ಮಾಡ್ತಿದ್ರು. ಭಾರತೀಯ ಶಿಕ್ಷಣಕ್ಕೆ ಸಂಬಂಧಿಸಿದ ಇತಿಹಾಸಕಾರ ಧರ್ಮಪಾಲ್ ಪ್ರಕಾರ ಬ್ರಿಟಿಷರ ಕಾಲದಲ್ಲಿ ಗುರುಕುಲಗಳಲ್ಲಿ ಶೂದ್ರರೇ ವಿದ್ಯಾರ್ಥಿಗಳಾಗಿದ್ರು. ಕೆಲ ವಿಷಯಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗಿಂತಲೂ ಶೂದ್ರ ವಿದ್ಯಾರ್ಥಿಗಳೇ ಮುಂದೆ ಇರ್ತಿದ್ರು ಅಂತ ಕೆಲ ಬ್ರಿಟಿಷ್ ದಾಖಲೆಗಳಲ್ಲಿವೆ. ವೀರ್ ಸಾವರ್ಕರ್ ರಂತ ಹಲವು ನಾಯಕರು ಮನೆ ಮನೆಗೆ ಹೋಗಿ ಬೇರೆ ಸಮುದಾಯದ ಮಕ್ಕಳಿಗೆ ಉಪನಯನ ಮಾಡಿಸಿದ್ರು.
ಸಹಭೋಜನ ಆಯೋಜಿಸಿದ್ರು. ಹರಿತ್ ಧರ್ಮಸೂತ್ರ, ಅಶ್ವಲಾಯನ ಗ್ರಹ ಸೂತ್ರ, ಯಮಸ್ಮೃತಿಯ ಪ್ರಕಾರ 8 ವರ್ಷದ ಹೆಣ್ಣು ಮಕ್ಕಳಿಗೂ ಉಪನಯನ ಮಾಡಲಾಗ್ತಿತ್ತು. ಅವರನ್ನು ನಂತರದಲ್ಲಿ ಬ್ರಹ್ಮವಾದಿನಿ ಅಂತ ಕರೆಯಲಾಗ್ತಿತ್ತು. ಫ್ರೆಂಡ್ಸ್, ಇದು ಜನಿವಾರವನ್ನು ಯಾಕೆ ಧರಿಸಲಾಗುತ್ತೆ, ಎಲ್ಲಾ ಜಾತಿಯವರು ಕೂಡ ಜನಿವಾರ ಧರಿಸಬಹುದಾ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.